ನಾನು ಯಾಕೆ ಅಸೂಯೆ ಪಡಲಿ? ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸ್ತೀವಿ. ನೀವೇನೇನು ಮಾಡ್ಕೊಂಬಂದಿದ್ದೀರಿ? ಹೋಗಲಿ, ಹಳೇದು ಬಿಟ್ಬಿಡಿ. ಈಗ ಮುಖ್ಯಮಂತ್ರಿ ಆಗಿದ್ದೀರಲ್ಲಪ್ಪ, ಹಳೆ ನಿಮ್ಮ ಚಾಲಿ ಎಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಜನಗಳ ಕೆಲಸ ಮಾಡಿ. ನಾವು ಬೆಂಬಲ ಕೊಡ್ತೀವಿ. 28ಕ್ಕೆ ಬಹುಶಃ ನೀವೇ ಬಂದುಬಿಟ್ರಪ್ಪ. ಅದೇನೋ ಹೇಳ್ತಿರಲ್ಲ, 28ಕ್ಕೂ ನೀವೇ ಬನ್ನಿ, ನನಗೇನು ಅಸೂಯೆ ಇಲ್ಲ. ಆದರೆ ಈ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ, ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡಬೇಕಾ? ನಮ್ಮ ಪಕ್ಷ ದೇವೇಗೌಡರು 60-70 ವರ್ಷದ ರಾಜಕೀಯದ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಎಂದೂ ಸಹ ನಾಡಿನ ಜನತೆಯ ಆಸ್ತಿಯನ್ನು, ರಾಜ್ಯದ ಆಸ್ತಿಯನ್ನು ಲಪಟಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಧ್ವನಿ ಎತ್ತು ಬಂದಿರತಕ್ಕಂಥ ಪಕ್ಷ ಇದು. ವ್ಯಕ್ತಿ ಯಾರೋ ಬಂದರು, ನಮ್ಮವ್ರು ಬಂದಿದ್ದಾರೆ, ಏನಾಗ್ಬಿಡ್ತದೆ? ಆಯ್ತಪ್ಪ, ಒಕ್ಕಲಿಗರ ಪರವಾಗಿ ಇವರು ಮುಖ್ಯಮಂತ್ರಿ ಆಗವ್ರೆ, ಏನೆಲ್ಲ ಒಕ್ಕಲಿಗರು ಸಮಾಜ ಎಲ್ಲ ಉದ್ಧಾರ ಮಾಡಿ ಎಲ್ಲರನ್ನೂ ಇದರಲ್ಲಿ ಇಡ್ತೀರ, ಆನಂದ ಇದರಲ್ಲಿ. ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರಪ್ಪ 8 ವರ್ಷ ಆಗಿದ್ರೆ ಎಲ್ಲ ಕುರುಬ ಸಮಾಜದವರೆಲ್ಲ ನೆಮ್ಮದಿಯಿಂದ ಅತ್ಯಂತ ಅದ್ಭುತವಾದ ಜೀವನ ಮಾಡ್ತಾ ಇದ್ದಾರಾ? ಹಿಂದುಳಿದವರೆಲ್ಲ ಅದ್ಭುತವಾದ ಜೀವನ ನಡೆಸ್ತಾ ಅವರ? ಯಾಕೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ? ನಾನು ಅದನ್ನು ಹೇಳ್ತೀವಿ. ಇವತ್ತು ಬರಗಾಲ, ಇಲ್ಲಿ ದೊಡ್ಡದಾಗಿ ಬೋರ್ಡ್ಗಳು ಹಾಕ್ಸ್ಕೊಂಡು ಇಲ್ಲಿ ಮೆರೀತಾ ಇದ್ದೀರಿ ಬೆಂಗಳೂರೊಳಗೆ. ಈಗ ಇಲ್ಲಿ ಬೆಂಗಳೂರನ್ನ ಯಾಕೆ ಉಪಯೋಗ ಮಾಡ್ತಾ ಇದ್ದೀರಿ? ಇವತ್ತು ಬೆಂಗಳೂರು ಇಂಥ ಪರಿಸ್ಥಿತಿಗೆ ಬರಲಿಕ್ಕೆ ಯಾರು ಕಾರಣ? ಇವತ್ತು ನಿಮ್ಮ ಆಡಳಿತಗಳು, ಅದರ ಬಗ್ಗೆ ಟೀಕೆ ಮಾಡಬಾರ್ದಾ? ನಾವು ಸಿದ್ದರಾಮಯ್ಯನವರಿದ್ದಾಗಲೂ ಟೀಕೆ ಮಾಡಿದ್ದೀವಿ, ಇನ್ನೊಬ್ಬರಿದ್ದಾಗಲೂ ಟೀಕೆ ಮಾಡಿದ್ದೇವೆ. ನಾನು ಬೇರೆಯವ್ರ ಥರ ನಮ್ಮ ಪಕ್ಷ ಎಂದೂ ರಾಜಿಗೆ ಒಳಗಾಗಿಲ್ಲ. ರಾಜ್ಯದ ಸಮಸ್ಯೆಗಳು ಬಂದಾಗ, ನಾಡಿನ ಖಜಾನೆ ಲೂಟಿ ಆಗ್ತಕ್ಕಂಥ ಕೆಲಸ ಆದಾಗ ನಾವು ಯಾವುದೋ ಒಂದು ಜಾತಿಯ ವ್ಯಾಮೋಹದಲ್ಲಿ ರಾಜಕೀಯ ಮಾಡಿಲ್ಲ. ಜನತೆಯ ರಕ್ಷಣೆಗೋಸ್ಕರವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಇನ್ನೊಂದು ನಾನು 2 ದಿವಸದಿಂದ ಗಮನಿಸಿದ್ದೇನೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಏನಿದೆ, ನಾನು ರಾಜ್ಯದ ನನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಚೋದನಾಕಾರಿ ಹೇಳಿಕೆಗಳಿಗೆ, ಉದ್ರೇಕಕ್ಕೆ ಒಳಗಾಗಬೇಡಿ. ಇದು ಒಂದು ಗುಂಪೇ ಇದೆ, ಉದ್ರೇಕಕ್ಕೆ ಒಳಪಡಿಸಿ ಅವರ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳಿ. ನನ್ನ ಬಗ್ಗೆ ಟೀಕೆ ಇವತ್ತು ಹೊಸದಾಗಿ ಬಂದಿಲ್ಲ. ನಮ್ಮ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ ಇದೇನು ಹೊಸದಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ. ಇದು ನಡೀತಾ ಇದೆ, 50-60 ವರ್ಷಗಳಿಂದ ನಡೀತಾ ಇದೆ.